ನಮ್ಮ ಪಕ್ಷದ ಶಾಸಕ ಇದನ್ನು ತಪ್ಪು ಮಾಡಿದರೆ ದಯಮಾಡಿ ಆ ಶಾಸಕರಿಗೆ ನಾವು ಒಂದೇ ಕೇಳ್ಕೊಳ್ಳೋದು, ನಿಮ್ಮ ಮನಸ್ಸಾಕ್ಷಿ ಪ್ರಕಾರ ನೀವು ಯಾವ ಪಕ್ಷದಿಂದ ಗೆದ್ದಿದ್ದೀರಾ, ಯಾವ ಪಕ್ಷದ ಕಾರ್ಯಕರ್ತನಿಂದ ಗೆದ್ದಿದ್ದೀರಾ ಅನ್ನೋವಂಥದ್ದನ್ನು ಒಂದು ಸಲ ಅವಲೋಕನ ಮಾಡ್ಕೊಳ್ಳಿ. ನಿಮಗಿಷ್ಟ ಇಲ್ಲ ಅಂದರೆ ಪಕ್ಷ ನಿಂತ ನೀರಲ್ಲ. ಪಕ್ಷ ಇವತ್ತು ಇಡೀ ದೇಶದಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೆಲವು ಶಾಸಕರಿಂದ ಅಡ್ಡ ಮತದಾನ ನಡೆದಿದ್ದು ಇದು ತಾಯಿಗೆ ಮಾಡಿದ ದ್ರೋಹವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಕಿಡಿಕಾರಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಡಿಎಸ್ ಅರುಣ್, ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನಕ್ಕೆ ನನ್ನ ವಿರೋಧವಿದೆ. ಆದರೆ ಕೆಲವು ಶಾಸಕರು ಪಕ್ಷದ ಮತ್ತು ತಮ್ಮ ಆತ್ಮಸಾಕ್ಷಿಯನ್ನು ಮೀರಿ ಮತದಾನ ಮಾಡಿದ್ದಾರೆ ಎಂದರು. ರಾಜಕಾರಣದಲ್ಲಿ ಪಕ್ಷಗಳು ನಿಂತ ನೀರಲ್ಲ. ಬಿಜೆಪಿ ದೇಶದ 21 ರಾಜ್ಯಗಳಲ್ಲಿ ತನ್ನ ಅಧಿಕಾರವನ್ನು ಗೆದ್ದು ತನ್ನ ಅಧಿಕಾರದ ಗದ್ದುಗೆ ಹಿಡಿದಿದೆ. ಮುಂದೆ ಕರ್ನಾಟಕದಲ್ಲೂ ಅಧಿಕಾರವನ್ನು ಪಡೆಯುತ್ತೇವೆ. ನಮ್ಮ ಪಕ್ಷದ ನಾಯಕತ್ವವನ್ನು ಒಪ್ಪದ ಶಾಸಕರು ಪಕ್ಷವನ್ನು ಬಿಟ್ಟು ಹೋಗಲಿ. ಇದನ್ನು ನಾನು ಯಾವುದೇ ಅಂಜಿಕೆ ಇಲ್ಲದೆ ಬಹಿರಂಗವಾಗಿ ಹೇಳುತ್ತೇನೆ. ಆದರೆ ಪಕ್ಷದಲ್ಲಿರುವ ಕಾರ್ಯಕರ್ತರನ್ನು ಹಾಳು ಮಾಡಬೇಡಿ. ನಮಗೆ ಎಲ್ಲ ಪಕ್ಷವನ್ನು ಕಟ್ಟಿ ಬೆಳೆಸುವ ತಾಕತ್ತು ಇನ್ನೂ ಇದೆ. ಈಗಾಗಲೇ 1 ಲಕ್ಷ ಕಾರ್ಯಕರ್ತರು ನಮ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡು ಪಕ್ಷಕ್ಕಾಗಿ ದುಡಿಯಲು ಸಿದ್ಧರಾಗಿದ್ದಾರೆ. ಆತ್ಮಾವಲೋಕನ ಇಲ್ಲದ ಶಾಸಕರು ನಮಗೆ ಅಗತ್ಯವಿಲ್ಲ ಎಂದು ಕುಟುಕಿದರು. ಪಕ್ಷದ ರಾಜ್ಯಾಧ್ಯಕ್ಷರನ್ನು ನಮ್ಮ ಹೈಕಮಾಂಡ್ ನೇಮಕ ಮಾಡಿರುವುದು, ಅದರ ಬಗ್ಗೆ ತಕರಾರು ಇದ್ದರೆ ಹೈಕಮಾಂಡ್ಗೆ ತಿಳಿಸಲಿ. ಆದರೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಪಕ್ಷದ ಸಂಘಟನೆಗಾಗಿ ಉತ್ತಮ ಕಾರ್ಯವನ್ನು ಮಾಡುತ್ತಿದ್ದು ರಾಜ್ಯಗಳನ್ನು ಸುತ್ತಿ ಕಾರ್ಯಕರ್ತರನ್ನು ಹುರಿದುಂಬಿಸುತ್ತಿದ್ದಾರೆ ಎಂದರು. ಒಂದು ಸಣ್ಣ ಬ್ರೇಕ್ ನಂತರ ಬಿಜೆಪಿ ಶಾಸಕರ ಅಡ್ಡ ಮತದಾನದ ಬಗ್ಗೆ ಡಿಎಸ್ ಅರುಣ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ನೆನ್ನೆ ಏನು ಅಡ್ಡ ಮತದಾನ ಆಗಿದೆ ಅದನ್ನು ಕಂಪ್ಲೀಟ್ ಆಗಿ ನಾನು ವಿರೋಧ ಮಾಡ್ತೀನಿ. ನಮ್ಮ ಪಕ್ಷದ ಒಬ್ಬ MLA, ನಮ್ಮ ಪಕ್ಷದ ಶಾಸಕ ಇದನ್ನು ತಪ್ಪು ಮಾಡಿದರೆ ದಯಮಾಡಿ ಆ ಶಾಸಕರಿಗೆ ನಾವು ಒಂದೇ ಕೇಳ್ಕೊಳ್ಳೋದು, ನಿಮ್ಮ ಮನಸ್ಸಾಕ್ಷಿ ಪ್ರಕಾರ ನೀವು ಯಾವ ಪಕ್ಷದಿಂದ ಗೆದ್ದಿದ್ದೀರಾ, ಯಾವ ಪಕ್ಷದ ಕಾರ್ಯಕರ್ತನಿಂದ ಗೆದ್ದಿದ್ದೀರಾ ಅನ್ನೋವಂಥದ್ದನ್ನು ಒಂದು ಸಲ ಅವಲೋಕನ ಮಾಡ್ಕೊಳ್ಳಿ. ನಿಮಗಿಷ್ಟ ಇಲ್ಲ ಅಂದರೆ ಪಕ್ಷ ನಿಂತ ನೀರಲ್ಲ. ಪಕ್ಷ ಇವತ್ತು ಇಡೀ ದೇಶದಲ್ಲಿ 21 ರಾಜ್ಯಗಳಲ್ಲಿ ನಾವು ಅಧಿಕಾರವನ್ನ ಚಲಾವಣೆ ನಾವು ಮಾಡ್ತಾ ಇದ್ದೀವಿ. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲೂ ಮಾಡುತ್ತೆ. ಶಾಸಕರಿಗೆ ಈಗಲೇ ಯೋಚನೆ ಮಾಡಿ, 2 ವರ್ಷ ಇದೆ. ಈ ಥರ ತಾಯಿಗೆ ದ್ರೋಹ ಮಾಡ್ದಂಗಿದೆ. ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಿಮ್ಮ ನಾಯಕರ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂದರೆ ಆ ನಾಯಕರನ್ನ ಮಾಡಿದ್ದಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಷ್ಟ್ರೀಯ ನಾಯಕರುಗಳು. ನನಗೇನು ಅನ್ನಿಸ್ತಿಲ್ಲ ಇದು. ಹಂಗಿದ್ದಿದ್ರೆ ಓಪನ್ ಆಗಿ ಹೇಳ್ಬೇಕಿತ್ತು ಅವ್ರು. ಅಲ್ಲ, ಅವ್ರಿಗೇನಾರ ಇಲ್ಲ ಅಂದ್ರೆ, ಅವರಿಗೆ ಅಕಸ್ಮಾತ್ ನಮ್ಮ ಇಲ್ಲ ಅಂದ್ರೆ ರಾಷ್ಟ್ರೀಯ ನಾಯಕರು ನೇಮಕ ಮಾಡಿರುವಂತ ನಮ್ಮ ರಾಜ್ಯದ ನಾಯಕರುಗಳನ್ನ ನೀವು ಒಪ್ಪಲ್ಲ ಅಂದ್ರೆ ಓಪನ್ ಆಗಿ ಹೇಳಿ. ನಿಮಗೆ ಇನ್ನೂ ಅವಕಾಶ ಇದೆ 2 ವರ್ಷ. 2 ವರ್ಷದಲ್ಲಿ ಈಗಾಗಲೇ ST ಸೋಮಶೇಖರ್ ಅವರು ನೇರವಾಗಿ ಹೇಳಿದ್ದಾರೆ, ಶಿವರಾಮ್ ಹೆಬ್ಬಾರ್ ಅವರು ಹೇಳಿದ್ದಾರೆ, ಓಪನ್ ಆಗಿ ಹೇಳಿ ಹೊರಗಡೆ ಹೋಗಿದ್ದಾರೆ. ಇನ್ಯಾರ್ಯಾರು ಹೋಗ್ತೀರಾ ಹೋಗ್ಬಿಡಿ, ನಮಗೆ ಪಕ್ಷ ಕಟ್ಟಕ್ಕೆ ತಾಕತ್ತಿದೆ. ಪಕ್ಷದ ಕಾರ್ಯಕರ್ತರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನೀವು ನಂಬಲ್ಲ, ಮೊನ್ನೆ ಪ್ರಶಿಕ್ಷಣಾ ವರ್ಗದಲ್ಲಿ ನಮ್ಮ ರಾಜ್ಯದ 300 ಕಡೆ 1000 ಪ್ರಶಿಕ್ಷಣ ವರ್ಗಗಳಾಗಿದೆ. ಒಂದು ಕಡೆ ಒಂದು ಕನಿಷ್ಠ ಅಂದ್ರೆ 100 ಜನ, 1 ಲಕ್ಷ ಜನ ಕಾರ್ಯಕರ್ತರು ಇವತ್ತು ರೆಡಿ ಆಗಿದ್ದಾರೆ. ರೆಡಿ ಆಗಿರೋದೇನು,
ನಮ್ಮ ಸಿದ್ಧಾಂತ, ನಮ್ಮ ವೈಚಾರಿಕತೆ ಏನಿದೆ, ಇದ್ರ ಮೇಲೆ ನಮ್ಮ ಪಕ್ಷವನ್ನ ಕಟ್ಟಬೇಕು, ನಾವು ಯಾವ್ದೋ ವ್ಯಕ್ತಿ ಆಧಾರಿತವಾದಂಥದ್ದು ಅಲ್ಲೇ ಅಲ್ಲ ಅಂತ ಹೇಳ್ಕೊಂಡು ಬರಕ್ ಪ್ರಾರಂಭ ಮಾಡಿದೀವಿ ನಾವು. ನಮಗೆಲ್ಲರಿಗೂ ಗೊತ್ತಿದೆ ಇಡೀ ದೇಶದಲ್ಲಿ ಹೆಂಗೆ ಆಗ್ತಾ ಇದೆ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಶಾಸಕರಿಗೆ ನಾನು ಕೇಳೋ ಅಂಥದ್ದು, ನಿಮಗಿಷ್ಟ ಇಲ್ಲ ಅಂದ್ರೆ ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಮಾತಾಡಿ, ನನಗೆ ಈ ಪಕ್ಷದ ನಾಯಕತ್ವ ಸರಿ ಇಲ್ಲ ಅಂತ ಅಲ್ಲಿ ಮಾತಾಡಿ. ನೀವು ಹೊರಗಡೆ ಹೋಗಂಗಿದ್ರೆ ಹೋಗ್ಬಿಡಿ, ಕಾರ್ಯಕರ್ತರನ್ನ ಯಾಕೆ ನೀವು ಹಾಳು ಮಾಡ್ತೀರಾ? ಹಗಲಿರುಳು ರಾತ್ರಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಇಡೀ ದೇಶ ಚೆನ್ನಾಗಿ ಆಗ್ತಾ ಇದೆ, ನಾವು ಹಿಂದೆ ಹೋಗ್ತಾ ಇದ್ದೀವೇನೋ ಅಂತ. ಆದ್ರೆ ಅವ್ರಿಗೆ ಅನ್ಯಾಯ ಮಾಡಬೇಡಿ ಅಂತ ನಾನೆಲ್ಲ ನಮ್ಮ ಶಾಸಕರು, ಯಾರ್ಯಾರು ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರು ಮಾಡಿದಾರೋ ಅವರಿಗೆ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ನಾನು ಅದನ್ನೇ ಹೇಳಿದ್ನಲ್ಲ, ನಮ್ಮಲ್ಲಿರೋರು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂದೆ. ಈಗ ಹೊರಗಡೆ ಇರೋರು ಅವ್ರು 3 ಜನ ಅಂತೂ ಹೇಳಾಗಿದೆ, ಕ್ಲಿಯರ್ ಇದೆ. ಒಳಗಡೆ ಇದ್ದವ್ರು ಹೇಳ್ಕಂತಿಲ್ಲ ಅಂದ್ರೆ ಹೇಳ್ಕಳಿ ಅಂತಾನೆ ನಿಮ್ ಮೂಲಕ ಹೇಳ್ತಾ ಇರೋದು ನಾನು. ಹೇಳ್ಕಳಿ, ನಮಗ್ ಬೇಡ, ಈ ಪಕ್ಷ ಬೇಡ. ಯಾವ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಜೊತೆಗಿರ್ಬೇಕು. ಅವರಿಗೆಲ್ಲ ಗೆಲ್ಸಿರೋಂಥದ್ದು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ, ಅವ್ರ ವ್ಯಕ್ತಿ ಆಧಾರದ ಮೇಲೆ ಗೆದ್ದಿ. ನೋಡಿ, ಇದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದೀವಿ ಸರ್. ನಮ್ಮ ಪಕ್ಷಕ್ಕೆ 45 ವರ್ಷ ಆಗಿದೆ, 46 ವರ್ಷ ಆಗಿದೆ. 46 ವರ್ಷದ ಹಿಂದೆ ಜನಸಂಘ ಜನತಾ ಪಾರ್ಟಿಯಿಂದ ಬಂದಂತ ಬಹಳಷ್ಟು ಹಿರಿಯರು ಈ ಪಕ್ಷದಲ್ಲಿ ಕೆಲಸ ಮಾಡಿದ್ರು. ನಮಗೆ ಗೊತ್ತಿದೆ, ಇಡೀ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು 48 ವರ್ಷ, ಅವರಿಗೆ 48 ವರ್ಷ. ನಮ್ಮ ರಾಜ್ಯದ ಅಧ್ಯಕ್ಷರಿಗೆ 50 ವರ್ಷ. ಈ ಹೊಸ ಏನೋ ಯಂಗ್ಸ್ಟರ್ಸ್ ಹಿಂಗೆ ನಾವು ಬಂದಂತ ಸಂದರ್ಭದಲ್ಲಿ ಇದೊಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದೀವಿ ನಾವು. ಒಪ್ಪಿಗೆ ಬಹಳ ಕಷ್ಟ. ತಂದೆಗೆ, ತಾತಂಗೆ, ಮಗನ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಈ ರಾಜ್ಯವನ್ನ ಕೊಟ್ಬಿಟ್ರೆ ಏನ್ ಮಾಡ್ಕೊಂತಾರೋ ಏನೋ ಅಂತ ಧೈರ್ಯ ಇರಲ್ಲ. ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದೀವಿ ಅಷ್ಟೇ. ಬಿಟ್ರೆ ನಮ್ಮ ರಾಜ್ಯದ ಅಧ್ಯಕ್ಷರು ಇಡೀ ರಾಜ್ಯ ಪ್ರವಾಸ ಮಾಡಿ ಪ್ರತಿ ಎಲ್ಲೆಲ್ಲಿ ಏನೇನ್ ಸಮಸ್ಯೆಗಳ ಬಗ್ಗೆ ಗೊತ್ತಿದೆ. ಒಂದ್ ದಿವಸ ಕೂತಿಲ್ಲ ಅವರು ರಾಜ್ಯಾಧ್ಯಕ್ಷರು. ಆದ್ರೆ ಅವ್ರನ್ನ ಒಪ್ಕೊಳಲ್ಲ ಅಂದ್ರೆ ಎಲ್ಲ ಮಾತಾಡಕ್ಕಾಗತ್ತ ಅಲ್ಲಿ ಮಾತಾಡಿ, ಪಕ್ಷಕ್ಕೆ ಮೋಸ ಮಾಡ್ಬೇಡಿ. ಮತ್ತ ಅವ್ರನ್ನ ನೇಮಕ ಮಾಡಿರೋದು ನಾವಲ್ಲ. ಇಲ್ಲಿ ರಾಜ್ಯದ ನಾವು ಇಡೀ ರಾಷ್ಟ್ರೀಯ ಅಧ್ಯಕ್ಷರು ಆ ಸಂದರ್ಭದಲ್ಲಿ ಸೂಕ್ತ ವ್ಯಕ್ತಿ ಅಂತ ಒಬ್ರು ನೇಮಕ ಮಾಡಿದ್ದಾರೆ. ನೇಮಕ ಮಾಡಿದ್ದನ್ನು ಒಪ್ಕೊಳ್ಳಿ. ನೀವು ಅಮಿತ್ ಶಾ ಹೇಳಿದ್ದನ್ನ ನೀವು ವಿರೋಧ ಮಾಡ್ತಾ ಇದ್ದೀರಾ, ನಡ್ಡಾ ಹೇಳಿರೋದನ್ನ ವಿರೋಧ ಮಾಡ್ತೀರಾ, ನಿತಿನ್ ನಬೀನ್ ಹೇಳಿರೋದನ್ನ ವಿರೋಧ ಮಾಡ್ತಾ ಇದ್ದೀರಾ.